ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ವೆಜ್ ಫ್ರೈಡ್ ರೈಸ್ನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೀನ್ಸು, ಅದಾದಮೇಲೆ ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಹಸಿಮೆಣ್ಸಿಕಾಯಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತರಕಾರಿಗಳನ್ನು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ನೀಟಾಗಿ ಬೇಯೋಲ್ಲ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಚಾಪರ್ ಇದ್ದರೆ ಚಾಪರಲ್ಲೇ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಚಾಪ್ ಆಗುತ್ತೆ ಅದರಲ್ಲಿ. ನನ್ನ ಹತ್ರ ಎಲೆಕ್ಟ್ರಿಕ್ ಚಾಪರ್ ಇಲ್ಲ, ನಾರ್ಮಲ್ ಚಾಪರ್ ಇದೆ. ಹಾಗಾಗಿ ಅದರಲ್ಲೇ ಹಾಕಿದರೆ ಅಷ್ಟು ನೀಟಾಗಿ ಕಟ್ ಆಗಲ್ಲ ಅಂತಂದೇಳಿ ನಾನು ತರಕಾರಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಚಿಕ್ಕದಾಗಿ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ ಅಂತಂದೇಳಿ. ಈ ವೆಜ್ ಫ್ರೈಡ್ ರೈಸ್ ಮಾಡೋಕ್ಕೆ ನಿಮ್ಗೆ ಬೇಕಾಗಿರ್ತಕ್ಕಂಥ ತರಕಾರಿನ ಹಾಕ್ಕೊಂಡು ಮಾಡ್ಕೋಬೋದು. ಇವನ್ ಬಟಾಣಿ ಕೂಡ ಹಾಕ್ಕೋಬೋದು. ಇದಕ್ಕೆ ಹಸಿ ಬಟಾಣಿನ ನೆನೆಸ್ಬಿಟ್ಟೆಲ್ಲ ಬಟಾಣಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನವಿಲುಕೋಸು ಕೂಡ ಹಾಕ್ಕೋಬೋದು. ಬದನೆಕಾಯಿ ಎಲ್ಲ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇವೇ ಬೇಸಿಕ್ ತರಕಾರಿಗಳನ್ನೇ ಹಾಕ್ಕೊಂಡು ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಯಾವ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತಂದೇಳಿ. ಇಷ್ಟಿಷ್ಟು ಕಟ್ ಮಾಡಿಕೊಂಡ್ರೆ ಸಾಕು, ಎಣ್ಣೆಯಲ್ಲಿ ನೀಟಾಗಿ ಬೇಯುತ್ತೆ. ಹಾಗಾಗಿ ಹೇಳಿದ್ದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂತಂದೇಳಿ. ಸಿಂಪಲ್ಲಾಗಿ ನಾವು ಈಸಿಯಾಗೆ ಮಾಡ್ಕೋಬೋದು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ ಮಾಡಿಟ್ಕೊಂಡಿದ್ನಲ್ವ ಹಸಿರು ಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣ್ಸಿಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅದಾದಮೇಲೆ ಒಂದು 2ರಿಂದ 3 ಗಡ್ಡೆ ಈರುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೋತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆ ತೆಗೆದ್ರೆ ಸಾಕು, ಫುಲ್ಲು ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸೋವಂಥ ಅವಶ್ಯಕತೆ ಏನಿರೋದಿಲ್ಲ, ಯಾಕಂದರೆ ಮಿಕ್ಸಿ ಮಾಡ್ತೀವಲ್ವ ನಾವು. ಹಾಗಾಗಿ ಈಗ ನೋಡಿ ಹಾಕಿ 1 ಇಂಚು ಶುಂಠಿನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಶುಂಠಿ ಹಾಕೋದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಹಾಗಾಗಿ ಈಗ ರೈಸ್ ಮಾಡೋದಕ್ಕೆ ಅಂತಂದೇಳಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳೋದಿದ್ರೆ ತರಕಾರಿ ಕ್ವಾಂಟಿಟಿನೂ ಕೂಡ ಜಾಸ್ತಿ ತೊಗೋಬೇಕಾಗುತ್ತೆ. ಈಗ ಅಕ್ಕಿ ಎಲ್ಲ ನೀಟಾಗಿ ವಾಶ್ ಮಾಡಿ 1:2 ರೇಷಿಯೋದಲ್ಲಿ ನೀರು ಹಾಕಿದ್ದೀನಿ ರೈಸ್ಗಿಡೋಕ್ಕೆ. ಈಗ ನೋಡಿ ಗ್ಯಾಸ್ ಆನ್ ಮಾಡಿ ರೈಸ್ ಕೂಡ ಆಗೋಕ್ಕಿಟ್ಟಿದ್ದೀನಿ. ರೈಸೆಲ್ಲ ಆದಮೇಲೆ ಸೈಡಲ್ಲಿ ಎತ್ತಿಟ್ಟು ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಡ್ತಾಯಿದ್ದೀನಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಬಾಣಲಿಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿಬೇಕು, ಯಾಕಂದರೆ ಹಸಿಮೆಣ್ಸಿಕಾಯಲ್ಲಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದರಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು, ಅಲ್ಲಿವರೆಗೂ ಕಂಪ್ಲೀಟಾಗಿ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕಟ್ ಮಾಡಿಟ್ಟಿರ್ತಕ್ಕಂಥ ತರಕಾರಿಗಳನ್ನ ಕೂಡ ಇದರಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ. ಅಷ್ಟು ತರಕಾರಿಗಳನ್ನು ಒಂದು ಪ್ಲೇಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಅದಾದಮೇಲೆ ಈ ರೀತಿ ಹಾಕಿ ಸೇರಿಸಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸ್ಟೇಜಲ್ಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡ್ತಾಯಿದ್ದೀನಿ ನಾನು. ಕ್ಯಾಪ್ನ ಮುಚ್ಚಿರ್ತೀವಲ್ಲ, ಅದೇ ಸ್ಟೀಮಲ್ಲಿ ತರಕಾರಿಗಳೆಲ್ಲ ನೀಟಾಗಿ ಕುಕ್ ಆಗ್ತವೆ ಅಂತಂದೇಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಟ್ಟಿದ್ದೀನಿ ನಾನು. ಕೆಲವೊಬ್ಬರಿಗೆ ಕ್ರಂಚಿ ಇದ್ದರೆ ಇಷ್ಟ ಆಗುತ್ತೆ ತರಕಾರಿ, ಕೆಲವೊಬ್ಬರಿಗೆ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಕ್ರಂಚಿ ಮತ್ತು ಸಾಫ್ಟ್ ಕೂಡ ಮಾಡ್ಕೋಬೋದು. ನಮಗೆ ಸಾಫ್ಟ್ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸಾಫ್ಟಾಗೇ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಒಂದು ಲೇಯರ್ ಆಗಿ ಅನ್ನನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು ತರಕಾರಿ ಮೇಲೆ. ಯಾವುದೇ ರೀತಿ ತರಕಾರಿನ ಸೈಡಲ್ಲಿ ಎತ್ತಿಡದೆ ಅಷ್ಟು ತರಕಾರಿಗೆ ಈ ರೀತಿ ಅನ್ನನ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಅದ್ರ ಮೇಲ್ಗಡೆ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಫ್ರೆಶ್ಶಾಗಿ ಮಾಡಿಟ್ಕೊಂಡಿರೋ
ಪೆಪ್ಪರ್ ಪೌಡರು. ನೀವು ಕೂಡ ಈ ರೀತಿ ಫ್ರೆಶ್ಶಾಗಿ ಮಾಡಿಟ್ಕೊಂಡಿರೋ ಪೆಪ್ಪರ್ ಪೌಡರನ್ನ ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಅನ್ನನ ಹಾಕ್ಕೊಂಡು ಸೇಮ್ ಪ್ರೊಸೀಜರೇ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಸೋಯಾ ಸಾಸು, ಅದಾದಮೇಲೆ ಪೆಪ್ಪರ್ ಪೌಡರು, ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೆಲ್ಲ ಆದಮೇಲೆ ಬೇಕಂದರೆ ನೀವು ವಿನೆಗರ್ನ ಹಾಕ್ಕೋಬೋದು. ನಾನು ವಿನೆಗರ್ನ ಹಾಕ್ಕೊಂಡಿಲ್ಲ, ಇಲ್ಲಿ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ನಾನು ವಿನೆಗರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತೇಳಿ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಅಗಳಗಳಾಗಿ ಚೆನ್ನಾಗಿ ಬಂದಿದೆ ಅಂತಂದೇಳಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನಿಮ್ಮ ಮಕ್ಕಳು ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ, ಖಂಡಿತ ಅವ್ರು ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಚಿನ್ಮಯ್ಗೆ ಡ್ರೆಸ್ನ ಅಂದರೆ ಯೂನಿಫಾರ್ಮ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ ಚಿನ್ಮಯ್ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಯೂನಿಫಾರ್ಮ್ ಇಸ್ಕೊಂಬರಕ್ಕೆ. ಸ್ಕೂಲ್ ಕದಾಕ್ಬಿಟ್ಟತಿ, ಅದಕ್ಕೆ ಡ್ರೆಸ್ ತಗೊಂಬರ್ಕೊಂಡೆ. ಹೋಗೋಣ ಡ್ರೆಸ್ ಇಸ್ಕೊಂಬರೋಣ. ಓಕೆ, ಬಾಯ್ ಮಾಡು. ಬಾಯ್. ನಾವು ಯೂನಿಫಾರ್ಮ್ ಇಸ್ಕೊಂಬರೋದಕ್ಕೆ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಹೆಂಗೂ ಟೈಮ್ ಆಗಿತ್ತಲ್ವ ಅಂತ ಹೇಳಿ ನಮ್ಮ ಅಣ್ಣ ಮತ್ತು ಅತ್ತಿಗೆನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ರಾಮ್ ತುಳಸಿ ರೆಸ್ಟೋರೆಂಟ್ ಅಂತ. ಹೇಗೂ ಲೇಟ್ ಆಗಿತ್ತಲ್ವ, ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅವ್ರನ್ನೂ ಕೂಡ ಕರ್ಕೊಂಡು ರೆಸ್ಟೋರೆಂಟ್ಗೆ ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ರೆಸ್ಟೋರೆಂಟು, ತುಂಬಾ ಇಷ್ಟ ಆಯಿತು. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ, ತುಂಬ ಲೇಟ್ ಆಗಿಬಿಡುತ್ತೆ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋ ಅಷ್ಟರಲ್ಲಿ ಅಂತ ಹೇಳಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. ನೋಡಿ ರಾಮ್ ತುಳಸಿ ರೆಸ್ಟೋರೆಂಟ್ ಅಂತ, ಇದು ಪ್ಯೂರ್ ವೆಜ್ಜು. ಇಲ್ಲಿದೆ ನೋಡಿ, ಇದು ಪಾರ್ಟಿ ಹಾಲ್ ಅಂತ ಹೇಳಿ. ನಾವು ಯಾವುದಾದ್ರೂ ಬರ್ತ್ಡೇ ಪಾರ್ಟಿ, ಆ್ಯನಿವರ್ಸರಿ ಪಾರ್ಟಿ ಇದ್ದರೆ ಇಲ್ಲಿ ಬಂದು ಪಾರ್ಟಿನ ಮಾಡ್ಬೋದು. ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ನಾವು ಹೊರ್ಗಡೆ ಊಟಕ್ಕೆ ಕುಂತಿದ್ವಿ, ತುಂಬಾ ಚೆನ್ನಾಗಿತ್ತು ಇಲ್ಲಿ ಗ್ರೀನರಿ ಎಲ್ಲ, ಹಾಗಾಗಿ ಹೊರ್ಗಡೆ ಕೂಡ ಟೇಬಲ್ಸ್ನ ಹಾಕಿದ್ರಲ್ವ, ಹಾಗಾಗಿ ನಾವು ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಇಲ್ಲಿ ಮಸಾಲ ರೊಟ್ಟಿ ಅಂತ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಮಸಾಲ ರೊಟ್ಟಿ ಕೂಡ ತರಿಸಿದ್ವಿ. ಈ ರೊಟ್ಟಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದ್ರ ಮೇಲ್ಗಡೆ ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಈ ರೀತಿ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಸಾಲ ರೊಟ್ಟಿ. ಅದಾದಮೇಲೆ ದಾಲ್ ಕರಿ ಮತ್ತು ಪನ್ನೀರ್ ಸುಲ್ತಾನಿ ರೋಟಿ ಕೂಡ ಆರ್ಡರ್ ಮಾಡಿದ್ವಿ. ಪನ್ನೀರ್ ಸುಲ್ತಾನಿ ತುಂಬಾ ಚೆನ್ನಾಗಿತ್ತು. ನಾವಿದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಪನ್ನೀರ್ ಸುಲ್ತಾನಿನ, ತುಂಬಾ ಚೆನ್ನಾಗಿತ್ತು. ನೋಡಿ ನನ್ನ ವಿಡಿಯೋನ ಯಾರೂ ಮಾಡಲಿಲ್ಲ, ಹಾಗಾಗಿ ನನ್ನ ವಿಡಿಯೋನ ನಾನೇ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಜೀರಾ ರೈಸ್ ಮತ್ತು ಪಾಲಕ್ ರೈಸ್ ಕೂಡ ಆರ್ಡ್ರ್ ಮಾಡಿದರು. ಟೇಸ್ಟ್ ಅಂತೂ ಎಲ್ಲ ಚೆನ್ನಾಗೇ ಇತ್ತು. ಎಲ್ಲರೂ ಮಾತಾಡ್ಕೋತಾ ಊಟನ ಮಾಡ್ತಾಯಿದ್ವಿ. ಊಟ ಎಲ್ಲ ಮುಗಿಸಿದ್ದಾದಮೇಲೆ ಈ ಕಡೆ ಗಾರ್ಡನಲ್ಲಿ ಈ ರೀತಿ ಜೋಕಾಲಿ ಮತ್ತು ಜಾರು ಬಂಡೆ ಎಲ್ಲ ಇಟ್ಟಿದ್ರು. ನಮ್ಮ ಚಿನ್ಮಯ್ ಆಟ ಆಡ್ತೀನಿ ಅನ್ನೋದಕ್ಕೆ ನಮ್ಮ ಅಣ್ಣ ಆಟ ಆಡಿಸ್ತಿದ್ದಾರೆ ನೋಡಿ ಇವಾಗ ಅವನನ್ನು. ಅದಾದಮೇಲೆ ಈ ಕಡೆ ನಾವು ಕೂಡ ಆಟ ಆಡಿದ್ವಿ ಸ್ವಲ್ಪ ಹೊತ್ತು. ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಇಲ್ಲೆಲ್ಲ ಆಟ ಆಡೋಕ್ಕೆ, ಈ ಥರ ಎಲ್ಲ ಹಾಕಿದ್ದಾರೆ, ಆಟ ಸಾಮಾನೆಲ್ಲ ಹಾಕಿದ್ದಾರೆ. ಇಲ್ಲಿ ನೈಟ್ ಬಂದಿದ್ದರಿಂದ ಅಷ್ಟಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ, ಫುಲ್ ಕತ್ಲಿತ್ತು. ಒಂದೇ ಒಂದು ಲೈಟ್ ಹಾಕಿದ್ರು ಅವರು. ಅದಾದಮೇಲೆ ಚಿನ್ಮಯ್ ಕೂಡ ಜ್ಯೂಸ್ ಬೇಕು ಅಂತ ಹೇಳಿದ್ದ, ಅವನಿಗೂ ಕೂಡ ಜ್ಯೂಸ್ ಅಲ್ಲಿಗೆ ತಂದು ಕೊಟ್ಟರು ಅವರು. ಇಲ್ಲಿ ಕೂಡ ಅಣ್ಣ ಅವನಿಗೆ ಆಟ ಆಡಿಸ್ತಿದ್ದ, ಬಟ್ ಅವನು ಫುಲ್ ಭಯ ಬೀಳ್ತಾನೆ, ಇದರಲ್ಲೆಲ್ಲ ಅವನು ಆಟ ಆಡಿಲ್ಲ, ಇದೇ ಫಸ್ಟ್ ಟೈಮ್ ಆಟ ಆಡ್ತಾ ಇರೋದು. ಹಾಗಾಗಿ ಭಯ ಆಗುತ್ತೆ ನನಗೆ, ಕರ್ಕೊಳ್ಳಿ ಮಮ್ಮಿ ಅಂತ ಎಲ್ಲ ಹೇಳ್ತಾ ಇದ್ದ ಅವನು.
ನೋಡಿ ಇಲ್ಲಿ ಒಂದೇ ಒಂದು ಲೈಟ್ ಹಾಕಿರೋದ್ರಿಂದ ಇಷ್ಟು ಕತ್ಲು ಅನ್ನಿಸ್ತಿದೆ. ಬಟ್ ನಾವು ಹೋಗಿದ್ದು ಕೂಡ ನೈಟ್ ಅಲ್ವಾ, ಹಾಗಾಗಿ ನಿಮ್ಗಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ. ಈಗ ಈ ಕಡೆ ನಾನು ಕೂಡ ಆಟ ಆಡ್ತಾ ಇದ್ದೀನಿ ನೋಡಿ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ಡನ್ ಟೇಕ್ ಕೇರ್, ಬಾಯ್.